ತುಂಗಭದ್ರಾ ನದಿ ತಟ್ಟದಲ್ಲಿ ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ ವಿರಾಮಕ್ಕೂ ಮೊದಲು ನಾನು ಹೇಳ್ತಾ ಇದ್ದೆ ಯಾವ ಜಿಲ್ಲೆಯಲ್ಲಿ ಏನೇನು ಪರಿಸ್ಥಿತಿ ಅಂತ. ಈಗ ದಾವಣಗೆರೆ ನೋಡ್ತಾ ಇದ್ದೀರಾ, ದಾವಣಗೆರೆಯಲ್ಲಿ ನಾನಾಗಲೇ ಹೇಳಿದೆ ಹೊನ್ನಾಳಿ ಮತ್ತು ಹರಿಹರ ಜೊತೆಗೆ ಅಲ್ಲಿ ಮುಂದಕ್ಕೆ ಹೊಸಪೇಟೆ ಈ ಪ್ರದೇಶದಲ್ಲಿ ಈಗ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೂ ಕೂಡ ನದಿ ತಟದಲ್ಲಿ ಸಾಮಾನ್ಯವಾಗಿ ಗ್ರಾಮಗಳಿಗಿಂತ ಜಮೀನು ಜಾಸ್ತಿ ಇರುತ್ತೆ. ಆ ಜಮೀನೆಲ್ಲ ನೀರಿನಲ್ಲಿ ಮುಳುಗಡೆ ಆಗೋಯ್ತು. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ. ಪಾಪ ಅಪಾರ ನಷ್ಟವಾಗಿದೆ ರೈತರಿಗೂ ಕೂಡ. ಇಲ್ಲಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂತದ್ದು ನಾವು ದೃಶ್ಯಗಳು ನೋಡಬಹುದಾಗಿದೆ. ಏನು ಈಗಾಗಲೇ 40ರಿಂದ 50,000 ಕ್ಯೂಸೆಕ್ಸ್ ಅಷ್ಟು ನೀರು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ 40ರಿಂದ 50,000 ಕ್ಯೂಸೆಕ್ಸ್ ಅಷ್ಟು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಳಿ ಇರುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳಾಗಿರುವಂತೆ ವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇನ್ನು ಭದ್ರಾ ನದಿಯಿಂದಲೂ ಕೂಡ ಏನು ಈಗಾಗಲೇ 180 ಅಡಿಗೆ ತಲುಪಿರುವಂತಹ ಭದ್ರಾ ನದಿ ಇನ್ನೆರಡು ದಿನಗಳಲ್ಲಿ ಅವರ ಹರಿವು ಕೂಡ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ದಾವಣಗೆರೆ ಆಗಿರ್ಬೋದು ಮತ್ತು ಹರಿಹರ, ಹೊನ್ನಳ್ಳಿ, ಹರಪನಹಳ್ಳಿ ಈ ಭಾಗದಲ್ಲಿ ಕೂಡ ವಸತಿ ಪ್ರದೇಶಗಳಾಗಿರ್ಬೋದು ಮತ್ತೆ ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಮುನ್ನೆಚ್ಚರಿಕೆ ಕೂಡ ವಹಿಸಿರುವಂತದ್ದು. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ, ಮತ್ತೆ ಜನ ಮತ್ತು ಜಾನುವಾರನ್ನು ಕೂಡ ನದಿ ಪಾತ್ರಕ್ಕೆ ಬಿಡಬೇಡಿ ಅನ್ನುವಂತ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ನದಿಯ ಪ್ರವಾಹ ಅಂದ್ರೆ ಹರಿವು ಕೂಡ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ನದಿ ಪಾತ್ರಕ್ಕೆ ಹೋಗಬೇಡಿ ಅನ್ನುವಂತಹ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಕೃಷಿ ಪ್ರದೇಶಗಳು ಹೊನ್ನಳ್ಳಿ ಆಗಿರ್ಬೋದು ಮತ್ತೆ ಹರಿಹರ, ಹರಪನಹಳ್ಳಿ ಈ ಭಾಗದ ಸಾವಿರಾರು ಹೆಕ್ಟೇರ್ಗಳಷ್ಟು ಕೃಷಿ ಪ್ರದೇಶ ಕೂಡ ಮುಳುಗಡೆ ಆಗಿರುವಂಥದ್ದು ದೃಶ್ಯಗಳು ನೋಡಬೇಕಿದೆ. ಯಾವ ರೀತಿಯಾಗಿ ಕೃಷಿ ಪ್ರದೇಶಕ್ಕೆ ನೀರು ಆವರಿಸಿದೆ ಅನ್ನುವಂಥದ್ದು ಏನು, ಅದರಲ್ಲೂ ಪ್ರಮುಖವಾಗಿ ಕೃಷಿ ಭೂಮಿಗೆ ಈ ರೀತಿಯಂತಹ ಬಳ್ಳಿ ಏನಾದರೂ ಬಂತು ಅಂದರೆ ಅದನ್ನು ಹೊರ ಹಾಕೋದೇ ರೈತರಿಗೆ ಒಂದು ಹರಸಾಹಸ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ನೀರಿರುತ್ತೆ, ಬಂದು ಜಮೀನೊಳಗೆ ಸೇರ್ಕೊಂಡಿರುತ್ತೆ. ಆದರೆ ನೀರು ಕಡಿಮೆ ಆದ ನಂತರದಲ್ಲಿ ಬಳ್ಳಿ ಇಲ್ಲೇ ಇರುತ್ತೆ. ಆಗ ನಾಟಿ ಮಾಡಿದಂತಹ ಭತ್ತದ ಪೈರು ಕೂಡ ನಾಶ ಆಗುತ್ತೆ ಅನ್ನುವಂತಹ ಒಂದು ಆತಂಕವೂ ಕೂಡ ರೈತರಲ್ಲಿರುವಂಥದ್ದು. ಪ್ರತಿ ಬಾರಿ ಇದೇ ರೀತಿಯಂತಹ ಸಮಸ್ಯೆ ಇಲ್ಲಿನ ರೈತರು ಕೂಡ, ಹರಿಹರ ಭಾಗದ ರೈತರು ಕೂಡ ಅನುಭವಿಸ್ತಾ ಇರುವಂಥದ್ದು. ನಾಟಿ ಮಾಡಿರ್ತಾರೆ, ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಮಳೆ ಬಂದು ಪ್ರವಾಹ ಜಾಸ್ತಿ ಅಂದರೆ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಈ ರೀತಿಯಂತಹ ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಪ್ರತಿ ಬಾರಿ ನಷ್ಟ ಆಗುತ್ತೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಕೆಲವೊಂದು ಕಡೆ ವಸತಿ ಪ್ರದೇಶ ಹರಿಹರದ ಗಂಗಾನಗರ ಆಗಿರ್ಬೋದು ಮತ್ತೆ ಹರಿಹರ ಹೊನ್ನಳ್ಳಿಯ ಬಾಲರಾಜ್ ಘಾಟ್ ಆಗಿರ್ಬೋದು, ಕೆಲವೊಂದು ಕಡೆ ಕಾಳಜಿ ಕೇಂದ್ರ ಕೂಡ ತೆರೆದಿರುವಂಥ. ಯಾಕಂತ ಹೇಳಿದ್ರೆ ನದಿ ಪಾತ್ರದ ಪಕ್ಕದಲ್ಲಿರುವಂತಹ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಳಜಿ ಕೇಂದ್ರ ಕೂಡ ತೆರೆದಿರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಆಗಿರ್ಬೋದು ಮತ್ತೆ ಹೊನ್ನಳ್ಳಿ ಈ ಭಾಗಗಳಲ್ಲಿ ಪ್ರವಾಹದ ಭೀತಿ ಕೂಡ ಹೆಚ್ಚಾಗಿರುವಂಥದ್ದು. ಇದರಿಂದಾಗಿ ಜಿಲ್ಲಾಡಳಿತ ಕೂಡ ಒಂದು ಮುನ್ನೆಚ್ಚರಿಕೆ ಕೂಡ ವಹಿಸಿರುವಂಥದ್ದು. ಅದರಲ್ಲೂ ಸಾವಿರಾರು ಹೆಕ್ಟೇರ್ಗಳಷ್ಟು ಕೃಷಿ ಪ್ರದೇಶಗಳು ಕೂಡ ಮುಳುಗಡೆ ಆಗುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಒಂದು ನಷ್ಟ ಕೂಡ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದು ಅದರಲ್ಲೂ ತುಂಗಭದ್ರಾ ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದರೆ ಇದೇ ರೀತಿಯಂಥ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು. ಈಗ ಕೇವಲ ತುಂಗಾ ನದಿಯಿಂದ ಮಾತ್ರ ನೀರು ಹೊರಬಿಟ್ಟಿರುವಂಥದ್ದು. ಭದ್ರಾಯಿಂದ ಏನಾದರೂ ನೀರು ಹೊರಬಿಟ್ರೆ ಇನ್ನಷ್ಟು ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ.